ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ನೇಮಕಾಧೀಶ ಗಂಗಾವತಿ ನಗರದ ಕಾಂಗ್ರೆಸ್ ಪಕ್ಷದ ಅತ್ಯಂತ ಕ್ರಿಯಾಶೀಲ ಮುಖಂಡ ರಾಜಶೇಖರ್ ಲಿಂಗಪ್ಪ ವಿಜಯನಗರ ಕಾಲೋನಿಯವರನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ರಾಜ್ಯಾಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರ ಅನುಮೋದನೆ ಮೇರೆಗೆ ಕೆಪಿಸಿಸಿ ಹಿಂದುಳಿದ ವರ್ಗಗಳ ವಿಭಾಗದ ರಾಜ್ಯ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಿ ಆದೇಶ ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಕಾಂಗ್ರೆಸ್ ಪಕ್ಷದ ಬಲವರ್ಗದ ಹಾಗೂ ಸಂಘಟನೆಗೆ ಮುಂದಾಗುವಂತೆ ಹಿಂದುಳಿದ ವರ್ಗಗಳ ಸಮಿತಿಯ ರಾಜ್ಯಾಧ್ಯಕ್ಷ ಎಸ್ ಮಧು ಬಂಗಾರಪ್ಪ ಆದೇಶ ಪತ್ರದಲ್ಲಿ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗದ ಕಾಂಗ್ರೆಸ್ ಕಮಿಟಿ ರಾಜ್ಯ ಉಪಾಧ್ಯಕ್ಷರಾಗಿ ಇವತ್ತು ರಾಜಶೇಖರ್ ಮಿಶ್ರವರು ನೇಮಕವನ್ನು ಇವತ್ತು ಮಧು ಬಂಗಾರಪ್ಪರ ಆದೇಶವನ್ನು ಕಳಿಸಿದ್ದಾರೆ. ಇವತ್ತು ನನ್ನ ಮತ್ತು ಹೊಸಪೇಟೆ ಶಾಸಕರ ಒಂದು ಶಿಫಾರಸು ಮೇಲೆ, ಯಾಕಂದರೆ ಇದು ಹೈದರಾಬಾದ್ ಕರ್ನಾಟಕ ಹಿಂದುಳಿದ ಪ್ರದೇಶ ಇರೋದ್ರಿಂದ ಸಂಘಟನೆಯ ಕೊರತೆ ಎದ್ದು ಕಾಣ್ತಾ ಇದೆ. ಅದರಿಂದ ಇವತ್ತು ರಾಜಶೇಖರ್ ಮಿಶ್ರರ ಮೇಲೆ ಈ ಜವಾಬ್ದಾರಿಯನ್ನು ಕೊಟ್ಟು ಇವತ್ತು ಅತಿ ಹಿಂದುಳಿದ ಜನಾಂಗಕ್ಕೆ ಒಂದು ನ್ಯಾಯ ಕೊಡ್ತಕ್ಕಂಥ ಕೆಲಸ ಈ ಒಂದು ಘಟಕ, ಕಾಂಗ್ರೆಸ್ ಪಕ್ಷದ ಹಿಂದುಳಿದ ವರ್ಗದ ಘಟಕ ಮಾಡ್ಕೊಂತ ಬರ್ತಾಯಿದೆ. ಮತ್ತು ರಾಜಶೇಖರ್ ಮಿಶ್ರರವರು ಅನೇಕ ಪಕ್ಷದ ಸಂಘಟನೆಯಲ್ಲಿ ಯೂತ್ ಕಾಂಗ್ರೆಸ್ಸಲ್ಲಿ ಇದ್ದು ಮತ್ತು ಅನೇಕ ಜಿಲ್ಲಾ ಕಾಂಗ್ರೆಸ್ ಹಿಂದುಳಿದ ವರ್ಗದ ಅಧ್ಯಕ್ಷನಾಗಿ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ಇವರು ನನ್ನ ಜೊತೆ ಇದ್ದು ಈಗ ಮುಂದೆ ಅವರಿಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಇವತ್ತು ಮಧು ಬಂಗಾರಪ್ಪರು ಮತ್ತು ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ. ಅವರು ಈ ಜವಾಬ್ದಾರಿಯನ್ನು ಹೆಚ್ಚಿನ ರೀತಿಯಲ್ಲಿ ಬಡ ಸಮಾಜಗಳಿಗೆ ಒಂದು ಏಳಿಗೆಗಾಗಿ ಮತ್ತು ಪಕ್ಷದ ಸಂಘಟನೆಗೆ ಅವರು ಮುಂದೆ ಆಗಬೇಕಂತೇಳಿ ಸಂದರ್ಭದಲ್ಲಿ ಅವರಿಗೆ ಹೇಳ್ತಾ ಅವ್ರಿಗೆ ಇನ್ನೊಮ್ಮೆ ನಾನು ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕಾಂಗ್ರೆಸ್ ಸಮಿತಿಯ ಹಿಂದುಳಿದ ವರ್ಗ ವಿಭಾಗದ ಉಪಾಧ್ಯಕ್ಷರಾಗಿ HR ಶ್ರೀನಾಥ್ ದಣಿ ಹಾಗೂ ಹೊಸಪೇಟೆ ಶಾಸಕರಾದಂಥ ಗವಿಯಪ್ಪ ದಣಿಯವರ ಶಿಫಾರಸ್ಸಿನ ಮೇರೆಗೆ ಡಿ ಕೆ ಶಿವಕುಮಾರ್ ಅವರು ಶಿಫಾರಸ್ಸು ಮಾಡಿ ಮಧು ಬಂಗಾರಪ್ಪನವರ ಮುಖಾಂತರ ನನಗೆ ಇವತ್ತು ಆದೇಶ ಕಳಿಸಿದ್ದಾರೆ. ಇವತ್ತು ಈ ಆದೇಶ ಪ್ರತಿಯನ್ನು ಶ್ರೀನಾಥ್ ದಣಿಯವರ ಮೂಲಕ ಪಡೆದುಕೊಂಡಿದ್ದೇನೆ. ಇದರ ಜೊತೆಗೆ ನನಗೆ ವಿಜಯನಗರ ಜಿಲ್ಲಾ ಉಸ್ತುವಾರಿಯನ್ನು ಕೂಡ ಕೊಟ್ಟಿದ್ದಾರೆ. ಯಾಕಂದರೆ ಅದು ಹೊಸ ಜಿಲ್ಲೆ ಇರುವುದರಿಂದ ಅಲ್ಲಿ OBC ಯಾವುದೇ ಒಂದು ಘಟಕಗಳು ಇರುವುದಿಲ್ಲ, ತಾಲೂಕಾಧ್ಯಕ್ಷ ಜಿಲ್ಲಾಧ್ಯಕ್ಷ ಯಾವುದೇ ಇರುವುದಿಲ್ಲ. ಮುಂದಿನ ದಿನಮಾನದಲ್ಲಿ ಆ ಒಂದು ಜಿಲ್ಲೆಯಲ್ಲಿ ಪ್ರತಿ ತಾಲೂಕಲ್ಲಿ ಸಂಚರಿಸಿ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಜನಾಂಗ ಇರ್ಬೋದು, ಇವತ್ತು ಮಡಿವಾಳ ಇರ್ಬೋದು,
ಉಪ್ಪಾರ ಆಗಿರ್ಬೋದು, ಕಂಬಾರು, ಕುಂಬಾರು, ಈ ಸಣ್ಣ ಸಣ್ಣ ಜನಾಂಗ ಏನದವ ಇವ್ರನ್ನ ಮೇಲೆತ್ತುವಂಥ ಕೆಲಸ ಮುಂದಿನ ದಿನಮಾನಗಳಲ್ಲಿ ನಾವು ಮಾಡ್ತೀವಿ. ಆಮೇಲೆ ಇದ್ರ ಜೊತೆಗೆ ಪಕ್ಷದ ಸಂಘಟನೆ ಕೂಡ ಒಂದು ಬಲಪಡಿಸುವುದರ ಮೂಲಕ ಮುಂದೆ ನಡೀತಕ್ಕಂಥ ಇವತ್ತು ಜಿಲ್ಲಾ ಪಂಚಾಯತ್ ಆಗಲಿ ಮುಂದಿನ ಯಾವುದೇ ಚುನಾವಣೆಯಲ್ಲಿ ಕೆಳಮಟ್ಟದ ಹಿಂದುಳಿದ ವರ್ಗದ ಒಂದು ಸಮಾವೇಶ ಮಾಡುವುದರ ಮೂಲಕ ಪಕ್ಷವನ್ನು ಕೂಡ ಒಂದು ಬಲಪಡಿಸ್ತೇವೆ ಅಂತಂದೇಳಿ ಈ ಮೂಲಕ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ.